ಹಾಲಿ ಪ್ಯಾರಾ ಮಿಲಿಟರಿ ಯೋಧರ ಕಲ್ಯಾಣ ಸಂಘ ಗದಗ ಜಿಲ್ಲೆ ಹಾಗೂ ಮಾಜಿ ಸೈನಿಕರ ಸಂಘದಿಂದ ನಮನಗಳು. ಗದಗನಲ್ಲಿ ಹುತಾತ್ಮ ಯೋಧರಿಗೆ ಗೌರವಾಧನವನ್ನ. ಪುಲ್ವಾಮಾ ದಾಳಿ ನಡೆದ 6 ವರ್ಷ ಪೂರೈಸಿದ ಹಿನ್ನೆಲೆ ಗದಗ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಮೌನಾಚರಣೆ ಮೂಲಕ ನಮನವನ್ನ ಸಲ್ಲಿಸಲಾಯಿತು. ಸಂಘದ ಜಿಲ್ಲಾಧ್ಯಕ್ಷ ನಾಗರಾಜ ಕುಂದರಗಿ ನೇತೃತ್ವದಲ್ಲಿ ಈ ಒಂದು ಸ್ಮರಣೆ ಮಾಡಲಾಯಿತು. ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮತ್ತು ವೀರ ನಾರಿಯರು ಸೇರಿ ಹುತಾತ್ಮ ವೀರ ಯೋಧರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಯನ್ನು ಸಹ ಮಾಡಿದರು. ದೀಪ ಬೆಳಗಿಸಿ ಮೌನಾಚರಣೆ ಮಾಡುವುದರ ಮೂಲಕ ಹುತಾತ್ಮ ವೀರ ಯೋಧರಿಗೆ ನಮನವನ್ನ ಸಲ್ಲಿಸಲಾಯಿತು. ಕಾರ್ವಾಯಿ ಮುಖಾಂತರ ಹತ್ತಿರದಲ್ಲಿ ಕುಳಿತಿರುವಾಗ ಪುಲ್ವಾಮಾ ಹತ್ತಿರ ಇರುವಂತಹ ರಾಜಪುರ್ ಎಂಬ ಗ್ರಾಮದ ಉಗ್ರಗಾಮಿಯೊಬ್ಬ ತನ್ನ ವಾಹನದಲ್ಲಿ ನೂರಾರು ಹಿಡ್ಕೊಳ್ಳುವುದನ್ನು ತೆಗೆದುಕೊಂಡು ಕಾರ್ವಾಯಿಯಲ್ಲಿ ಸಾಗುತ್ತಿದ್ದ ಸಮಯದಲ್ಲಿ ಇದನ್ನು 42 ಜನ ಸೈನಿಕರನ್ನು ದಾಖಲು ಮಾಡಿದ್ದು ಆ ಬಸ್ಸಿಗೆ ಆದರೆ ಉಗ್ರಗಾಮಿ ಒಂದು ಘಟನೆಯಲ್ಲಿ ಉಗ್ರಗಾಮಿ ಕೂಡ ತನ್ನ ಅವತ್ತು ಸುತ್ತಿದ್ದಾನೆ, ಅವನು ಕೆಲಸದಲ್ಲಿ ಸೇರುತ್ತಾನೆ ಎಂದು ಈ ಒಂದು ಸಂದರ್ಭದಲ್ಲಿ ಹೇಳುತ್ತೆ. ಆದರೆ ಒಂದು ವಿಷಯ ಏನಪ್ಪ ಅಂದರೆ ಅವತ್ತ 42 ವೀರ ಯೋಧರ ಸೈನಿಕರ ತಾಯಂದಿರು ಮತ್ತು 42 ಜನ ವೀರ ಯೋಧರ ಪತ್ನಿಯರು ಹಾಗೂ 42 ಜನ ವೀರ ಯೋಧರ ಮಕ್ಕಳು ಇಂದು ಅನಾಥವಾಗಿದ್ದಾರೆ ಎಂದು ಅದೊಂದು ಕೊರತೆ ನಮ್ಮಲ್ಲಿ ಮಾಡುತ್ತಿದೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಹಾಗೂ ಹಾಲಿ ಪ್ಯಾರಾಮಿಲಿಟರಿ ಯೋಧರ ಕಲ್ಯಾಣ ಸಂಘ ಗದಗ ಜಿಲ್ಲೆ ಹಾಗೂ ಗದಗ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಸೇರಿದ್ದೀರಿ. ಇವತ್ತು ಆ್ಯಕ್ಚುಲಿ ಸ್ವಾಗತ ಮಾಡೋಂಗಿಲ್ಲ, ಸ್ವಾಗತ ಮಾಡುವಂಥ ಕಾರ್ಯಕ್ರಮವೂ ಅಲ್ಲ. ನೀವೆಲ್ಲರೂ ಬಂದಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಮೊದಲನೇದಾಗಿ ಒಂದು ಲೈನಿಂದ ಎಲ್ಲರೂ ಬರೀ ಪುಷ್ಪಾರ್ಪಣೆಯನ್ನು ಮಾಡಿ ಆದಾಯ ಕ್ಯಾಂಡಲ್ ಹಚ್ಚಿ ದೀಪವನ್ನು ಬೆಳಗುವ ಮೂಲಕ 5 ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಒಂದು ಕಾರ್ಯಕ್ರಮ ಮಾಡೋಣ. ಯಾರಾದರೂ ಒಂದು ಮಾತನ್ನು बोलो भारत माता की जय, बोलो भारत माता की जय, बोलो भारत माता की जय, वंदे मातरम, वंदे मातरम। अमर रहे, अमर रहे वीर जवान, अमर रहे अमर रहे, अमर रहे वीर जवान, अमर रहे अमर रहे, अमर रहे वीर जवान, अमर रहे अमर रहे, अमर रहे वीर जवान, अमर रहे।